ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಅದು ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಎರಡೂ ಹಾನಿಯಾಗಿದೆ. ಜಾಯಿಂಟ್ ಸರ್ವೆ ಮುಗಿದ ಮೇಲೆ ಒಂದು 2 ದಿವಸ ಬೇಕಾಗುತ್ತೆ. ಮಳೆ ಕಂಟಿನ್ಯೂಸ್ ಆಗಿರೋದ್ರಿಂದ ಸರ್ವೆ ಮಾಡಲಿಕ್ಕೆ ಆಗಿಲ್ಲ. ಮಾಡಿದ್ಮೇಲೆ ಪಕ್ಕ ನಮಗೆ ರಿಪೋರ್ಟ್ ಗೊತ್ತಾಗುತ್ತೆ, ಯಾರ್ಯಾರ್ದು ರೈತರದು ಎಷ್ಟು, ಸೊ ಕೃಷಿ ಎಷ್ಟು, ತೋಟಗಾರಿಕೆ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ನಾವು ಮೊದಲನೇ ಹಂತದಲ್ಲಿ ಏನು ಇದಕ್ಕೆ ಟೈಮ್ ಭಾರ ಇಲ್ಲ, ಯಾವತ್ತು ಸರ್ವೆ ಮುಗಿಯುತ್ತೆ ಅವತ್ತೇ ಅಪ್ಲೋಡ್ ಮಾಡಿ ಪರಿಹಾರಕ್ಕೆ ಅವ್ರ ಅಕೌಂಟ್ಗೆ ಪರಿಹಾರ ಹೋಗುತ್ತೆ. ಮತ್ತು ಈ ಕೆಲಸನೂ ಈಗ ನೀರು ನಿಲ್ಲಿಸಿದ್ದಾರೆ, ಮಳೆ 2 ದಿವಸ ನಿಂತ ತಕ್ಷಣವೇ ಕೆಲಸ ಮಾಡಿ ಅದನ್ನು ಬಂದೋಬಸ್ತ್ ಮಾಡ್ತಾರೆ. ಈಗಾಗಲೇ ಸರ್ಕಾರ ಈಗ ಈ ಥರದ ಪರಿಹಾರ ಬಹುಶಃ NDRFನಲ್ಲಿ 8,500 ಒಂದು ಪರಿಹಾರ ಕೊಡ್ತಿದ್ದು. ಮಳೆ ಆಶ್ರಿತ ಬೆಳೆಗೆ 8,500 ಪರಿಹಾರ ಕೊಡ್ತಿತ್ತು. ನೀರಾವರಿ ಅಚ್ಚುಕಟ್ಟಿನಲ್ಲಿ ಆಗಿರ್ತಕ್ಕಂಥದಕ್ಕೆ 17,000 ಕೊಡ್ತಿದ್ದು. ಬಹು ವಾರ್ಷಿಕ ಅಂದರೆ ತೋಟಗಾರಿಕೆ ಇದಕ್ಕೆ 22,500 ಕೊಡ್ತಿದ್ದವು ನಾವು. ಎಕರೆಗೆ ಹೆಕ್ಟೇರ್ಗೆ. ಸೊ ಆದರೆ ಈಗ ನಾವು ಗುಲ್ಬರ್ಗಾದಲ್ಲಿ ಈಗಾಗಲೇ ಜಾಸ್ತಿ ಆ ಭಾಗದಲ್ಲಿ ಬೀದರು, ಗುಲ್ಬರ್ಗ, ಯಾದಗಿರಿ, ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ರಾಯಚೂರು ಇಲ್ಲೆಲ್ಲ ಜಾಸ್ತಿಯಾಗಿ 1 ತಿಂಗಳು 1.5 ತಿಂಗಳಿಂದನೇ ಸೊ CMA ಸ್ವತಃ ನಾನು ರೆವಿನ್ಯೂ ಮಿನಿಸ್ಟ್ರು ಆ ಭಾಗದ ಮಂತ್ರಿಗಳೆಲ್ಲ ಸಮೀಕ್ಷೆ ಮಾಡಿ ಅವತ್ತು ಒಂದು ರೈತರ ಜೊತೆ ಮಾತನಾಡಿ ಅಲ್ಲಿ ಮಾಧ್ಯಮದವ್ರ ಸಲಹೆ, ರೈತರ ಸಲಹೆ, ಅಧಿಕಾರಿಗಳು ಕೊಟ್ಟಂಥ ಮಾಹಿತಿ ಎಲ್ಲವನ್ನೂ ತಗೊಂಡು ಬಹುಶಃ ರೈತರು ಆ ಭಾಗದ ರೈತರು ಅವ್ರು ಏನು ಹೇಳಿದ್ರು ಅಷ್ಟನ್ನೇ ಘೋಷಣೆ ಮಾಡಿದ್ರು. ಅವರೆಲ್ಲರೂ ನಮಗೆ ಎಲ್ಲ ಸ್ಟೇಜಲ್ಲೂ ಸಹ ನೀವು ಒಂದು ಸ್ಲ್ಯಾಬ್ ಕೊಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರು. ಮಳೆ ಆಶ್ರಿತಕ್ಕೂ ಕೊಡಬೇಕು, ನೀರಾವರಿಗೂ ಕೊಡಬೇಕು, ಬಹುವಾರ್ಷಿಕ ಇದಕ್ಕೂ ಕೊಡಬೇಕು, ಎಲ್ಲಕ್ಕೂ ಒಂದೇ ಸ್ಲ್ಯಾಬ್ ಮಾಡಿ ಅಂತ ಹೇಳಿ ಅಲ್ಲಿ ಬೇಡಿಕೆಯನ್ನು ಅಲ್ಲಿ ಶಾಸಕರು ಮಂತ್ರಿಗಳೆಲ್ಲ. ಹಾಗಾಗಿ 8,500ಗೆ 8,500. ಸೊ ಮಳೆ ಆಶ್ರಿತ ಪ್ರದೇಶದಲ್ಲಿ ಹಾನಿಯಾಗಿರೋದಕ್ಕೆ 17,000 ಕೊಡ್ತೀವಿ. 8,500 NDRF ಸಿಗುತ್ತೆ. ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಹೆಚ್ಚುವರಿಯಾಗಿ 8,500 ಘೋಷಣೆ ಮಾಡಿದರೆ 17,000 ಹೆಕ್ಟೇರ್ಸ್ಗೆ ಕೊಡ್ತೀವಿ. ಅವೆಲ್ಲ ನೀರಾವರಿ ಈ ಪ್ರದೇಶದಲ್ಲಿ ಏನಾಗಿದೆ 17,000 ಇದೆ, ಅದಕ್ಕೆ 8,500. ಹಾಗೆ 25,500 ಸಿಗುತ್ತೆ. ಒಂದು ಹೆಕ್ಟೇರ್ಸ್ಗೆ 25,000 ಪರಿಹಾರ ಸಿಗುತ್ತೆ. ಬಹುವಾರ್ಷಿಕ ಇದರಲ್ಲಿ 22,500 ಇದೆ, ಅದಕ್ಕೂ 8,500 ಸೇರಿ 31,000. ಇದನ್ನ ನಾವು ಡಿಲೇ ಮಾಡೋ ಪ್ರಶ್ನೆ ಇಲ್ಲ, ಸರ್ಕಾರ ಮಂಜೂರಾತಿ ಕಾಯೋ ಪ್ರಶ್ನೆ ಇಲ್ಲ. ಜಾಯಿಂಟ್ ಸರ್ವೆ ಮುಗಿದ 1 ದಿವಸಕ್ಕೆ ಸೊ ಅಪ್ಲೋಡ್ ಮಾಡ್ತಾರೆ. ನೆಕ್ಸ್ಟ್ ಡೇ ಅವರಿಗೆ ರೆವಿನ್ಯೂ ಇಲಾಖೆಯಿಂದ ಅನುಮತಿ ತಗೊಂಡು ಅವ್ರ ಅಕೌಂಟಿಗೆ ದುಡ್ಡು ಹೋಗುತ್ತೆ. ಈ ಕೆಲಸನೂ ಸಹ 1 ತಿಂಗಳ ಒಳಗಡೆ ಕಂಪ್ಲೀಟ್ ಮಾಡಿಕೊಡ್ತೀವಿ. 15 ದಿವಸನೇ ಸಾಕಾಗುತ್ತೆ. 1 ವಾರದಲ್ಲೇ ಕಂಪ್ಲೀಟ್ ಆಗ್ತೀವಿ. ಸೊ ಮಳೆ ನಿಂತರೆ 1 ವಾರದೊಳಗಡೆ ಕಂಪ್ಲೀಟ್ ಆಗ್ತೀವಿ. ಒಂದು 50 ಲಕ್ಷದವರೆಗೂ ಆಗಬೇಕಾಗತ್ತೆ ಅಂತ ಹೇಳಿದ್ದಾರೆ ಅಂದಾಜು. ಅದು ಎಷ್ಟೇ ಆಗಲಿ, 50 ಆಗಲಿ, 60 ಆಗಲಿ ಅಥವಾ 30 ಆಗಲಿ ಆ ಕೆಲಸ ಕಂಪ್ಲೀಟ್ ಮಾಡ್ತೀವಿ. ಸೊ ಇನ್ನು ಸರ್ವೆ ನಮಗೆ ರೈತರದ್ದು ಈಗ ಇದ್ರದ್ದು ಡ್ಯಾಮೇಜ್ ಆಗಿರೋದು 30ರಿಂದ 50 ಲಕ್ಷ ಆಗ್ಬೋದು ಅಂತ ಹೇಳಿದ್ದಾರೆ. ರೈತರದ್ದು ಸರ್ವೆ ಆದ್ಮೇಲೆ ಗೊತ್ತಾಗುತ್ತೆ. ಸೊ ಒಂದು 80,000 ಹೆಕ್ಟೇರ್ಸ್ ಅಂದಾಜು ಅಂತ ಹೇಳಿ 80 ಹೆಕ್ಟೇರ್ ಅಂದಾಜು ಆಗಿದೆ ಅಂತ ಹೇಳಿ ಒಂದು ಅಂದಾಜು ಮಾಡಿರೋದು. ಜಿಲ್ಲೆಯಲ್ಲಿ ಎಲ್ಲಿ ಬೇರೆ ಕಡೆ ಎಲ್ಲೂ ಆಗಿಲ್ಲ. 80 ಹೆಕ್ಟೇರ್. ಸೊ ಸರ್ವೆ ಮಾಡಿದ್ಮೇಲೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ಸರ್, ಹೆಕ್ಟೇರ್ಗೆ 25 ಕೊಡ್ತೀನಿ ಅಂತ ಹೇಳಿದ್ರೆ ರೈತರು ಏನಾದ್ರು ಅದಕ್ಕೆ ಒಪ್ಕೊಂಡಿದ್ದಾರೆ? ಇಲ್ಲಿ ಮಾಹಿತಿ ಸಂಗ್ರಹಣೆ ಇಡೀ ರಾಜ್ಯಕ್ಕೆ ಒಂದೇ ನೀರಾವರಿ ಜಮೀನು, ಮಳೆ ಆಶ್ರಿತ ಮತ್ತು ಬಹುವಾರ್ಷಿಕ ಎಲ್ಲಕ್ಕೂ ಒಂದೊಂದು ಕಡೆ ಒಂದೊಂದು ಪರಿಹಾರ ಕೊಡ್ಲಿಕ್ಕೆ ಆಗಲ್ಲ. ನಾವು ಈ ಸಲ ಲಿಬರಲ್ ಆಗೇ ಮಾಡಿದ್ವಿ. ಇದೆಲ್ಲ ಇನ್ಶೂರೆನ್ಸ್ ಮಾಡಿದ್ರೆ ಇನ್ಶೂರೆನ್ಸು ಬರುತ್ತೆ. ಕೃಷಿ ಇನ್ಶೂರೆನ್ಸ್ ಮಾಡಿಸಿದ್ರೆ ಇನ್ಶೂರೆನ್ಸು ಬರುತ್ತೆ. ಇನ್ಶೂರೆನ್ಸ್ ಮಾಡದೇ ಇದ್ರೆ ಇದು ಒಂದೇ ಪರಿಹಾರ. ಇನ್ಶೂರೆನ್ಸ್ ಮಾಡಿದ್ರೆ ಇನ್ಶೂರೆನ್ಸ್ ಪರಿಹಾರನೂ ಬರುತ್ತೆ, ಇದು ಬರುತ್ತೆ.